ನಮಸ್ಕಾರ. ಪ್ರಿಯ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಶ್ವರನು ಸ್ವೇಚ್ಛೆಯಿಂದ ಅವತಾರವನ್ನೆತ್ತಿದರೆ ಮನುಷ್ಯರು ಅವರ ಕರ್ಮದ ವಾಸನೆಗೆ ಅನುಗುಣವಾದಂತಹ ಹಲವಾರು ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ. ಸಾಧು ಸಂತರ ಮತ್ತು ಧರ್ಮದ ರಕ್ಷಣೆಗಾಗಿ ಪರಮೇಶ್ವರನು ಎತ್ತುವಂತಹ ಅವತಾರಗಳ ಆತನ ಲೀಲೆಗಳನ್ನು ಮತ್ತು ಅವುಗಳು ನೀಡುವಂತಹ ನೀತಿಗಳ ಬಗ್ಗೆ ನಮಗೆ ಬೋಧಿಸ್ತಾ ಇದ್ದಾರೆ ವೇದಾಂತಿಗಳಾಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಎಲ್ಲಿ ಸ್ತ್ರೀಯರು ಸಂತೋಷವಾಗಿರುತ್ತಾರೋ ದುಃಖಿಸುವುದಿಲ್ಲವೋ ಅಲ್ಲಿ ಶಾಂತಿ ನೆಮ್ಮದಿಗಳು ನೆಲೆಯಾಗಿರುತ್ತದೆ ಎನ್ನುವಂತ ಒಂದು ಮಾತನ್ನ ನಾವು ಕೇಳಿದ್ದೇವೆ. ಆ ಬಗ್ಗೆ ಇಲ್ಲೊಂದು ಪ್ರಶ್ನೆ ಇದೆ. ಐಕ್ಯ ಅವ್ರು ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನ. ಕನಕನಗರ ಬೆಂಗಳೂರಿನಿಂದ ಅವರು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇವರ 3 ಪ್ರಶ್ನೆಗಳಲ್ಲಿ ಇದು ಮೊದಲನೆಯ ಪ್ರಶ್ನೆಗಳೇ. ವೇದಗಳ ಕಾಲದಲ್ಲಿ, ಪುರಾಣದಲ್ಲಿ, ಇತಿಹಾಸದಲ್ಲಿ ಋಷಿ ಮುನಿಗಳ ಶಾಪ ದೇವತೆಗಳ ಮೇಲೆ, ರಾಜರ ಮೇಲೆ, ಜನರ ಮೇಲೆ ಬೇಗ ಪ್ರಭಾವವನ್ನ ಬೀರ್ತಾ ಇತ್ತು. ಹೆಂಗಸರ ಶಾಪವೂ ಕೂಡ ತುಂಬಾ ಪ್ರಭಾವಕಾರಿಯಾಗಿದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಮಹಾಭಾರತದಲ್ಲಿ ಏಕಲವ್ಯನ ತಾಯಿಯ ಶಾಪ, ರಾಮಾಯಣದಲ್ಲಿ ವೇದಾವತಿಯ ಶಾಪ, ಶ್ರವಣಕುಮಾರನ ತಂದೆ ತಾಯಿಯ ಶಾಪ, ಮೈಸೂರಿನ ಒಡೆಯರಿಗೆ ಅಲಮೇಲಮ್ಮನ ಶಾಪ, ಶ್ರೀಕೃಷ್ಣ ದೇವರಾಯನಿಗೆ ತಿಮ್ಮರಸನ ಹೆಂಡತಿಯ ಶಾಪ. ಹೀಗೆ ಇಂದಿಗೂ ಕೂಡ, ಇಂದಿನ ಕಾಲದಲ್ಲೂ ಕೂಡ ಹೆಣ್ಣು ಮಕ್ಕಳ ಇಂತಹ ಶಾಪಕ್ಕೆ ಮಹತ್ವ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಕಾಲ ಅನ್ನುವುದು ಅಮುಖ್ಯ. ಅವರು ಹೇಳಿರತಕ್ಕಂಥ ಉದಾಹರಣೆಗಳು ನೋಡಿದ್ರೇನೆ ಒಂದು ತ್ರೇತಾಯುಗದಲ್ಲಿದೆ, ಒಂದು ದ್ವಾಪರ ಯುಗದಲ್ಲಿ, ಮತ್ತೊಂದು ಕಲಿಯುಗದಲ್ಲಿದೆ. ಈ 3 ಯುಗಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಶಾಪದ ಉದಾಹರಣೆಗಳನ್ನು ತೋರಿಸಿದ್ದಾರೆ. ಈಗಲೂ ಇದೆಯೋ? ಅಲಮೇಲಮ್ಮನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಈ ಯುಗದ್ದೇ, ಎಲ್ಲ ಒಂದು 150 ವರ್ಷಗಳ ಹಿಂದಿನ ಮಾತದು. ಆದ್ಯ ಶಾಪ ನಡೀತಾ ಇದೆ ಅಂದರೆ ಈಗಲೂ ಶಾಪ ನಡೀಲೇಬೇಕು. ಆದರೆ ಶಾಪ ಕೊಡತಕ್ಕ ಶಕ್ತಿ ಇದೆಯಾ ಅನ್ನೋದು ಮಹಾಪ್ರಧಾನವಾದದ್ದು. ಶಾಪ ಅಥವಾ ವರ ಇದನ್ನು ಕೊಡಬೇಕಾಗಿದ್ದರೆ ಹಾಗೆ ಕೊಡತಕ್ಕ ವ್ಯಕ್ತಿಗೆ ಶಕ್ತಿ ಬೇಕು. ಆ ಶಕ್ತಿ ಆ ವ್ಯಕ್ತಿಗೆ ಎಲ್ಲಿಂದ ಬರುತ್ತೆ? ತಪಸ್ಸಿನಿಂದ ಬರುತ್ತೆ. ನೀವು ತಪಶ್ಚರಣೆಯನ್ನು ಮಾಡಿದರೆ, ನೀವು ತಪಸ್ವಿನಿಯಾದರೆ ಅಥವಾ ತಪಸ್ವಿಯಾದರೆ, ಹೆಣ್ಣಾಗಲಿ ಗಂಡಾಗಲಿ ತಪಸ್ಸನ್ನು ಆಚರಿಸಿದರೆ ನಿಮಗೆ ಆ ತಪಸ್ಸಿನ ಶಕ್ತಿ ಸಿಗುತ್ತೆ. ಆ ತಪಸ್ಸಿನ ಶಕ್ತಿಯಿಂದ ಏನು ಹೇಳಿದ್ರು ನಡೆದು ಬಿಡುತ್ತೆ. ಹೀಗೆ ಹೇಳಿ ಒಳ್ಳೆಯದಾಗಲಿ ಅಂದ್ರೂ ನಡೆಯುತ್ತೆ, ಹೀಗೆ ಹೇಳಿ ಕೆಟ್ಟದಾಗಲಿ ಅಂದ್ರೂ ನಡೆಯುತ್ತೆ. ಆ ತಪಸ್ಸನ್ನು ಮಾಡಬೇಕಾದ್ರೆ ಸ್ವಚ್ಛವಾಗಿರತಕ್ಕಂಥ ಮನಸ್ಸಿರಬೇಕು, ಶ್ರದ್ಧೆ ಇರಬೇಕು, ಶುದ್ಧ ಭಾವ ಇರಬೇಕು, ಒಂದು ಅರ್ಥದಲ್ಲಿ ಜಿತೇಂದ್ರಿಯತ್ವವೂ ಇರಬೇಕು. ಈ ಎಲ್ಲವನ್ನೂ ಇಟ್ಟುಕೊಂಡು ನೀವು ತಪಸ್ಸನ್ನು ಮಾಡಿದರೆ ಆಮೇಲೆ ಇಂದ್ರಿಯದ ಒಳಗಾಗೇನೆ ಶಾಪ ಕೊಡೋದು. ಆದರೆ ತಪಸ್ಸನ್ನು ಮಾಡಿದಾಗ ನಿಮಗೆ ತಪಶಕ್ತಿಯಿಂದ ವರ ಅಥವಾ ಶಾಪ ಕೊಡತಕ್ಕಂಥ ಶಕ್ತಿ ಸಿಗುತ್ತೆ. ಹೆಣ್ಣೋ ಗಂಡೋ ಅಂತೂ ಅದು ಫಲಿಸುತ್ತೆ, ಯಾವ ಕಾಲದಲ್ಲಾಗಲಿ. ಈಗಲೂ ಇವರ ಮುಂದಿನ ಪ್ರಶ್ನೆ ಇದು. ಗ್ರಾಮ ದೇವತೆಯಾದ ಕರಿಯಮ್ಮ, ಜಲದಿಗೆರೆಯಮ್ಮ, ಮುಳ್ಳು ಕಟ್ಟಮ್ಮ, ಕೆಂಪಮ್ಮ ಹೀಗೆ ಇಂಥ ದೇವತೆಗಳಿಗೆ ಕುರಿ, ಕೋಣ, ಹಂದಿಗಳನ್ನ ಕತ್ತರಿಸಿ ಕೊಯ್ದು ಹಬ್ಬ ಹರಿವಿನ ಆಚರಣೆನ ಮಾಡ್ತಾರೆ. ಇದರಿಂದ ಆ ದೇವತೆಗೆ ಸಂತೋಷ ಆಗುತ್ತಾ, ಪ್ರೀತಳಾಗ್ತಾಳ ಅವಳು ಅಂತ ಕೇಳ್ತಾರೆ. ಈಗ ಯಾವ ದೇವರು ಬಂದು ನಿನ್ನ ಹತ್ರ ಕೂತ್ಕೊಂಡು ಚೇತನ ಹೆಗಡೆ ನಾನು ಇದನ್ನ ಇಷ್ಟಪಡ್ತೀನಿ ಅಂತ ಯಾವ ದೇವರು ಹೇಳಿದ್ದಾರೆ? ಯಾರು ಹೇಳಿದ್ದಾರೆ? ಗಣಪತಿ ಹಬ್ಬ ಬರ್ತಿದ್ದಾಗೆ ನೀನೇನ್ ಮಾಡ್ತೀವಿ ಮನೇಲಿ? ಮೋದಕ, ಪಂಚಕಜ್ಜಾಯ ಎಲ್ಲ ಮಾಡ್ತೀವಿ. ಯಾರು ಹೇಳಿದ್ರು? ನೀನೇ ನಂಬಿಕೊಂಡು ಬಂದುಬಿಟ್ಟಿದ್ದೀಯೇ. ನಿನ್ನ ಹಿಂದಿನವರು ಹೇಳ್ತಾ ಇದ್ದಾರೆ ಗಣಪತಿಗೆ ಕಡುಬಿನ ಹಾರ ಬಹಳ ಇಷ್ಟ. ಕಡುಬಿನ ಹಾರನಾದರೂ ಹಾಕ್ತೀಯಾ? ಹಾಗೆ ವಾಪಸ್ ತಗೊಂಡು ತಿಂತೀಯಾ? ಅಥವಾ ಪಂಚಕಜ್ಜಾಯ ಮಾಡಿ ನೈವೇದ್ಯ ಮಾಡ್ತೀಯಾ? ತೋರಿಸ್ಬಿಟ್ಟು ತಿಂತೀಯ? ಅಂದ್ರೆ ಅರ್ಥ ಏನು?
ನಿನಗೆ ಇಷ್ಟವಾದದ್ದನ್ನು ದೇವರ ಹೆಸರಿನಲ್ಲಿ ತಯಾರಿಸ್ತೀಯ ಅಲ್ವೇ? ಸತ್ಯನಾರಾಯಣ ಗೌರಿ ಹಬ್ಬದಲ್ಲೇ ಮಾಡ್ತೀಯ. ಗೌರಿ ಹಬ್ಬ ಮಾಡಿದ ಕಡುಬು ಮಾಡೋದ್ರ ಮಾಡಲ್ಲ. ಅಂದ್ರೆ ಅರ್ಥ ಏನು? ಆ ದೇವತೆಗೆ ಅದು ಇಷ್ಟ ಅಂತ ಯಾರು ಹೇಳ್ತಾ ಇದ್ದಾರೆ? ಸಂಪ್ರದಾಯ ಆಚರಣೆಗಳು ಆ ತರ ಬಂದಿದೆ. ಅಂದ್ರೆ ಆ ಸಂಪ್ರದಾಯ ಆಚರಣೆ ಆಚರಿಸ್ತಾ ಇರೋದು ಯಾರು? ಹಿರಿಯರಿಂದ ಬಂದಿದೆ ನಮ್ಗೆ. ಈಗ ಆಚರಿಸ್ತಿರೋದು ಯಾರು? ನಾವೇನೆ. ನೀವು. ನಿಮಗೆ ಯಾವುದು ಇಷ್ಟ ಅಂತ ಆಲಾಗಾಲ್ತಿನಿಂದ ಹೇಳ್ಕೊಂಡಿದ್ದೀರೋ ಅದನ್ನ ದೇವರಿಗೆ ಅನ್ವಯಿಸ್ತೀರಿ. ಹೀಗೆ ಗಣಪತಿಗೆ ಕಡುಬು ಕೊಟ್ಟ ಹಾಗೆ, ಶ್ರೀರಾಮನಿಗೆ ಪಾನಕ ಕೊಟ್ಟ ಹಾಗೆ, ಹನುಮಂತರಾಯನಿಗೆ ಬಾಳೆಹಣ್ಣು ಕೊಟ್ಟ ಹಾಗೆ, ಅದು ಪಟ್ಟಿ ಇದೆಯಲ್ಲ, ಮಾರಮ್ಮನೋ ದುರ್ಗಮ್ಮನೋ ಪಟಾಲಮ್ಮನೋ ಇಂಥದ್ದು. ಅವರಿಗೆ ನಾವು ತೀರ್ಮಾನ ಮಾಡಿಬಿಟ್ಟಿದ್ದೀವಿ, ಕುರಿ ಮಾಂಸ ಅಂದ್ರೆ ಇಷ್ಟ, ಕ್ವಾಣ ಅಂತಿದ್ರೆ ಬಹಳ ಇಷ್ಟಪಡ್ತಾಳೆ ನಮ್ಮಮ್ಮ ಅಂತ ತೀರ್ಮಾನಿಸಿದ್ ಯಾರು? ನಾವೇನೆ. ಕೊಡೋದು ಯಾರಿಗೆ? ದೇವತೆಗೆ. ಮತ್ತೆ ತಿನ್ನೋದು ಯಾರು? ಮನುಷ್ಯರ. ನಾವೇ. ಅಂದ್ರೆ ಅರ್ಥ ಏನು ಅಂದ್ರೆ, ಯಾವುದೇ ನೈವೇದ್ಯ ಇರಲಿ, ಅದು ಸಸ್ಯಾಹಾರ ಇರಲಿ ಮಾಂಸಾಹಾರ ಇರಲಿ, ದೇವರು ನಮಗೆ ಬಾಯಿ ಬಿಟ್ಟೇನು ಹೇಳಲ್ಲ. ನಾವು ಆ ದೇವರಿಗೆ ಅದು ಇಷ್ಟ ಅಂತ ಹೇಳಿ ತೋರಿಸ್ ತಿಂತೀವಿ. ಹೀಗಾಗಿ ನಮ್ಮ ಖಯಾಲಿಯನ್ನ, ನಮ್ಮ ಆಸಕ್ತಿಯನ್ನ, ನಮ್ಮ ಇಷ್ಟವನ್ನ ದೇವರಿಗೆ ಆರೋಪಿಸ್ತೀವಿ. ದೇವರಿಗೆ ಹೇಗೋ ದೇವರು ಸುಮ್ಮನೆ ಇರ್ತಾರೆ. ಈಗ ನಾವು ಇಷ್ಟ ಬಂದಿನ ದೇವರು ಕೊಡ್ತೀವಿ, ವಾಪಸ್ ನಾವು ತಿಂತೀವಿ. ಆದ್ರಿಂದ ಇಲ್ಲಿ ಯಾರು ಅದೇ ಬೇಕು ಇದೇ ಬೇಕು ಅನ್ನೋ ಪ್ರಶ್ನೆ ಇಲ್ಲ. ಅದರಿಂದ ದೇವ್ರಿಗೆ ಇಷ್ಟ ಆಗುತ್ತೋ? ಆಗುತ್ತಪ್ಪ, ಯಾಕೆ ನೀನು ಇಷ್ಟಪಟ್ಟಿದೆಯಲ್ಲ. ಯಾವುದು ಊದಿನ ಕಡ್ಡಿ ಹೆಚ್ಚಬೇಕು. ಸುಮ್ಮನೆ ಒಂದು ಉದಾಹರಣೆ, ಊದಿನ ಕಡ್ಡಿ ಯಾವ್ದು ಹಚ್ತೀಯ ನೀನು? ಯಾವುದು ಊದಿನ ಕಡ್ಡಿ ಹಚ್ತೀಯ? ಗಂಧದ ಕಡ್ಡಿ. ಗಂಧದ ಕಡ್ಡಿನೇ ಊದಿನ ಕಡ್ಡಿ ಹಚ್ಚೋದು. ಅದ್ರ ಹೆಸರು ಯಾವುದು? ವಾಸು ಹಚ್ತೀಯ. ಹೆರಿಟೇಜ್ ಯಾಕೆ ಹಚ್ಚಲ್ಲ? ಅಥವಾ ಇನ್ಯಾವುದೋ ತಿಮ್ಮಣ್ಣನ ಬೊಮ್ಮಣ್ಣಂದು ಯಾವುದೋ ಒಂದು ಹೆಸರು ಯಾಕೆ ಹಚ್ಚಲ್ಲ? ಅಂದ್ರೆ ವಾಸು ನಿಂಗಿಷ್ಟ. ವಾಸು ಊದಿನ ಕಡ್ಡಿಯ ಪರಿಮಳ ನಿನಗಿಷ್ಟವಾದ್ದರಿಂದ ದೇವರಿಗೂ ಅದೇ ಇಷ್ಟ ಅಂತ ಹಚ್ಚಿಬಿಡ್ತೀಯ. ಹಾಗೆ ಭಕ್ತರು ನಿರ್ಣಯಿಸಿದರು ಇದು ಆಯಾ ದೇವತೆಗೆ ಇಷ್ಟ ಅಂತ. ಯಾಕೆಂದ್ರೆ ಅದನ್ನು ಅವರು ತಿಂತಾ ಇದ್ರು, ಅದನ್ನ ದೇವತೆ ಕೊಟ್ಟು ತಿಂದ್ರು. ಅದರಿಂದ ಪಟಾಲಮ್ಮನಿಗೆ ಕುರಿ ಮಾಂಸ ಇಷ್ಟನೋ? ಇಷ್ಟನೇ. ಯಾಕಂದ್ರೆ ನಿಂಗಿಷ್ಟ. ಇವರ ಕೊನೆಯ ಪ್ರಶ್ನೆ ಇದು. ಮುನೀಶ್ವರನಿಗೆ ಹನುಮಂತನು ಕಾವಲು ದೇವನಾಗಿ ಇರುತ್ತಾನ. ಹಳ್ಳಿಗಳಲ್ಲಿ ದೇವಸ್ಥಾನಕ್ಕೆ ದನ ಕುರಿ ಮೇಕೆಗಳ ಜೊತೆಗೆ ದೇವಸ್ಥಾನಕ್ಕೆ ಎಮ್ಮೆ ಕೋಣಗಳನ್ನು ಕೂಡ ಪ್ರದಕ್ಷಿಣೆ ಮಾಡಿಸುತ್ತಾರೆ. ಎಮ್ಮೆ ಕೋಣಗಳು ಅಶುಭದ ಸಂಕೇತ ಅಲ್ವೇ ಅಂತ ಕೇಳ್ತಾರೆ. ಪ್ರಪಂಚದಲ್ಲಿ ಯಾವುದೂ ಶುಭ ಅಲ್ಲ, ಯಾವುದೂ ಅಶುಭ ಅಲ್ಲ. ಎಲ್ಲವೂ ಶುಭವೇ, ಎಲ್ಲವೂ ಅಶುಭವೇ. ಅಂದ್ರೆ ಇದು ಶುಭ ಅದು ಅಶುಭ ಅನ್ನೋದು ಆಯಾ ಕಾಲದ ನಿರ್ಣಯ. ಮೊಸರು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಶರತ್ಚಂದ್ರ ಧವಳಾದಧಿ ಅಂತೆಲ್ಲ ಹೇಳ್ಕೊಳಲ್ವೇ ಕಾಳಿದಾಸ? ಮೊಸರು ತಿಂದ್ರೆ ಎಮ್ಮೆ ಮೊಸರು ತಿನ್ಬೇಕಯ್ಯ. ಎಮ್ಮೆ ಮೊಸರು ಅಶುಭ ಆದ್ರೆ ಎಮ್ಮೆ ಮೊಸರು ಯಾಕೆ ತಿಂತೀಯ ನೀನು? ಆದ್ದರಿಂದ ಯಾವುದೂ ಅಶುಭ ಅನ್ನೋ ಮಾತಿಲ್ಲ. ಇನ್ನು ಹನುಮಂತ ಮುನೀಶ್ವರನ ದೇವಸ್ಥಾನಕ್ಕೆ ಏನು ಕಾವಲು ದೇವನಾಗಿ ಇರುತ್ತಾನ ಪ್ರಶ್ನೆ ಇದು. ನಮಗೆ ಗೊತ್ತಿಲ್ಲಪ್ಪ, ನಾವು ಕೈಲಾಸಕ್ಕೆ ಹೋಗಿಲ್ಲ. ಮುನೀಶ್ವರ ಅಂದ್ರೆ ಈಶ್ವರನೇ ತಾನೆ. ಅಂದ್ರೆ ಮುನಿವೇಶವನ್ನು ತೊಟ್ಟ ಈಶ್ವರ, ತಪಸ್ಸನ್ನು ಮಾಡ್ತಾ ಇರ್ತಕ್ಕಂಥ ಈಶ್ವರ. ನಮಗ್ ಗೊತ್ತಿದ್ದ ಹಾಗೆ ನಂದಿನೋ ಭೃಂಗಿನೋ ಅವರೆಲ್ಲ ಇರ್ತಾರೆ. ಪಾಪ ಇನ್ಯಾರೋ ಭಕ್ತರು ಹನುಮಂತನನ್ನು ತಗೊಂಡೋಗಿ ಕೂಡಿಸಿದ್ದಾರೆ. ಗಣಪತಿ ಆದ್ರೆ ಪಾರ್ವತಿಗೆ ಅಡ್ಡ ಇದ್ದ. ಇರ್ಲಿ ಹನುಮಂತ ಈಶ್ವರನ ಹತ್ರ ಇರಲಿ ಅಂತ ಇಟ್ಟಿರಬೇಕು. ಆದರೆ ಶಿವಪುರಾಣದಲ್ಲಿ ಈಶ್ವರ ಮತ್ತು ಹಿಂದಿನ ಯಾವುದೋ ಹಂಚಿಕೆ ಹೇಳ್ತಾ ಇದ್ದೆ, ಈಶ್ವರ ಮತ್ತು ಮೋಹಿನಿಯ ಸಂಯೋಗ, ಅವರಿಬ್ಬರ ಸಂಯೋಗದಲ್ಲಿ ಹನುಮಂತ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಹಾಗೆ ಹನುಮಂತ ಹುಟ್ಟಿದ್ದರೆ ಅವನ್ನ ಯಾಕೆ ಕಾವಲಿಗೆ ನಿಲ್ಲಿಸ್ಕೊಳ್ತಿದ್ನೋ ಗೊತ್ತಿಲ್ಲ ನನಗೆ. ಪಾರ್ವತಿ ಮಗನಾದ ಗಣೇಶನ್ ನಿಲ್ಲಿಸ್ಕೊಂಡ್ಳು ಅಂತ ಈಶ್ವರ ಏನಾದರೂ ನಿಲ್ಲಿಸ್ಕೊಂಡಿರ್ಬೋದು ಹನುಮಂತನ್ನ. ಅದು ನಿಜವೇ ಆಗಿದ್ರೆ ಇದು ನಿಜ ಇರಬಹುದು. ಹುಟ್ಟು ಸಾವುಗಳ ಮಧ್ಯೆ ಜನರೆಲ್ಲರೂ ಕೂಡ ತಮ್ಮ ತಮ್ಮ ಧರ್ಮಗಳು ಮತಗಳನ್ನ ಸೃಷ್ಟಿಸಿಕೊಂಡು ಅದರಲ್ಲಿ ಭಿನ್ನ ಭಿನ್ನವಾದ ಆಚರಣೆಗಳನ್ನ ಆಚರಿಸಿಕೊಂಡು ತಮ್ಮದೇ ಸರಿ ಎನ್ನುವ ವಿಚಾರದ ಬಗ್ಗೆ ಬಡಿದಾಡ್ತಾ ಕೊಳ್ತಾ ಇರೋದನ್ನ ನಾವೆಲ್ಲರೂ ಕೂಡ ಇಂದಿನ ಸಮಾಜದಲ್ಲಿ ನೋಡ್ತಾ ಬಂದಿದ್ದೇವೆ. ಆ ಬಗ್ಗೆ ಇಲ್ಲೊಂದು ಪ್ರಶ್ನೆ ಇದೆ. ಇವರದ್ದು 2 ಪ್ರಶ್ನೆ ಇದೆ. ಇವರ ಮುಂದಿನ ಪ್ರಶ್ನೆನ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತೆಗೆದುಕೊಳ್ಳೋಣ ಗುರುಗಳೇ. ಇದು ಮೊದಲನೆಯ ಪ್ರಶ್ನೆ. ಎನ್ ವಸಂತ ಮಾಧವರಾವ್ ಅವರು ಕೇಳ್ತಾ ಇದ್ದಾರೆ ಹೊಸಪೇಟೆಯಿಂದ. ನಾನು ಶುಕ್ಲ ಯಜುರ್ವೇದಿ ಹಾಗೂ ಅದ್ವೈತಿ. ನಮ್ಮ ಮೂಲ ಗುರುಗಳು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯರು.
ಶ್ರೀ ಯಾಜ್ಞವಲ್ಕ್ಯರು ಭಸ್ಮಧಾರಣೆ ಮಾಡಿದ ಚಿತ್ರಗಳನ್ನೇ ಚಿಕ್ಕಂದಿನಿಂದಲೂ ನಾನು ನೋಡ್ತಾ ಬಂದಿದ್ದೇನೆ. ಎಲ್ಲಿಯೂ ಕೂಡ ನಾಮಧಾರಣೆಯನ್ನು ಮಾಡಿದ ಚಿತ್ರಗಳನ್ನು ನಾನು ಕಂಡಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಶ್ರೀ ಯಾಜ್ಞವಲ್ಕ್ಯರು ನಾಮಧಾರಣೆ ಮಾಡಿದಂತಹ ಚಿತ್ರಗಳು ಬಹುಮುಖವಾಗಿ ಕಂಡುಬರ್ತಾ ಇದೆ. ಕೆಲವು ಸಮುದಾಯದವರು ಶ್ರೀ ಯಾಜ್ಞವಲ್ಕ್ಯರು ವೈಷ್ಣವರು ಎಂಬುದಾಗಿ ಪ್ರತಿಪಾದಿಸ್ತಾ ಇದ್ದಾರೆ. ಇದರಿಂದ ಅವರು ಅದ್ವೈತಿಗಳೋ ಅಥವಾ ದ್ವೈತಿಗಳೋ ಎನ್ನುವಂತಹ ಭ್ರಮೆ ನನ್ನನ್ನ ಕಾಡ್ತಾ ಇದೆ. ಅಲ್ಲದೆ ನಮ್ಮ ಶುಕ್ಲ ಯಜುರ್ವೇದಿಗಳಲ್ಲಿ ಸ್ಮಾರ್ತ ವೈಷ್ಣವ ಎಂಬ ಭೇದ ಹಿಂದೆ ಇರಲಿಲ್ಲ. ಇದು ಚಲ್ತೀರಾ ಅಂತ ಕೇಳ್ತಾ ಇದ್ದಾರೆ, ಪ್ರಾರ್ಥಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅವರು ಯಾರು? ಎನ್ ವಸಂತ ಮಾಧವರಾವ್ ಅವರು, ಅಬಕಾರಿ ಅಧೀಕ್ಷಕರು ಅಂತ ಬರ್ಕೊಂಡಿದ್ದಾರೆ, ಹೊಸಪೇಟೆಯಿಂದ. ಹೊಸಪೇಟೆಯಲ್ಲೇ ಈ ಸಮಸ್ಯೆ ಇದೆ, ನಾನು ಅದನ್ನು ನೋಡಿದ್ದೀನಿ. ಹೊಸಕೋಟೆಯ ಸುತ್ತಮುತ್ತಲೂ ಈ ವೈಷ್ಣವರ ಮತ್ತು ಸ್ಮಾರ್ತರ ಒಂದು ಪುಟಾಣಿ ವೈಷಮ್ಯ ನೋಡಬಹುದು. ಸಾಮಾನ್ಯ ವಸಂತ ಮಾಧವರಾಯರೇ, ನೀವು ಹೇಳಿದ್ದು ಸತ್ಯ. ನಾನು ಇದನ್ನು ಗಮನಿಸಿದ್ದೇನೆ. ಸುಮಾರು ಒಂದು 30-35 ವರ್ಷಗಳಿಂದ ಈ ಯಾಜ್ಞವಲ್ಕ್ಯ ಜಯಂತಿ ಅಂತ ನಡೆಯುತ್ತೆ. ಅಲ್ಲ, ಇಂದು ನಡೀತಾ ಇತ್ತು, ನಾನು ಭಾಗವಹಿಸೋಕೆ ಶುರು ಮಾಡಿದ ಮೇಲೆ ನಡೀತು. ಆ 30-35 ವರ್ಷಗಳ ಕರ್ನಾಟಕದ ವಿವಿಧ ಕ್ಷೇತ್ರಗಳಲ್ಲಿ ನಾನು ಯಾಜ್ಞವಲ್ಕ್ಯ ಜಯಂತಿಯಲ್ಲಿ ಭಾಗವಹಿಸಿದ್ದೇನೆ. ಒಂದು 10 ಕಡೆ ಹೋಗಿದ್ದೀನಿ ಅಂದರೆ 9 ಕಡೆ ಯಾಜ್ಞವಲ್ಕ್ಯರಿಗೆ ವಿಭೂತಿ ಧಾರಣವನ್ನೇ ಮಾಡಿರ್ತಾರೆ. ಈ ಕಣ್ವಾಶ್ರಮ ಅಂತ ಉತ್ತರ ಕರ್ನಾಟಕದಲ್ಲಿ ಎಲ್ಲೋ ಬರುತ್ತೆ, ಅಲ್ಲಿ ಒಂದು ಕಡೆ ಹೋಗಿದ್ದೆ. ಅಲ್ಲಿ ಯಾಜ್ಞವಲ್ಕ್ಯರಿಗೆ ಮುದ್ರೆ ಹೊಡೆದು ನಾಮ ಹಾಕಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಬಹುಶಃ ವಸಂತ ಮಾಧವರಾಯರು ಅದನ್ನು ನೋಡಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಕಾಣುತ್ತೆ, ಅಥವಾ ಅವರೂರಿನಲ್ಲೂ ಹಾಗೆ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಈಗ ವಸಂತ ಮಾಧವರೇ ತುಂಬಾ ವಿಮರ್ಶಾತ್ಮಕವಾಗಿ ಈ ವಿಷಯವನ್ನ ಗಮನಿಸೋದಾದರೆ ದಯವಿಟ್ಟು ಗಮನಿಸಿ. ಶ್ರೀಮನ್ ಮಧ್ವಾಚಾರ್ಯರ ಕಾಲ ಅಂದರೆ ಅವರ ಜನನ 1238 ಇಸವಿ. ಎಷ್ಟು? 1238 ಕ್ರಿಸ್ತಶಕ. ಅವರಿಗಿನ್ನ ಹಿಂದೆ ಕ್ರಿಸ್ತಶಕ 632. ಯಾರದು? ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಈ ಇಬ್ಬರಲ್ಲಿ ಯಾರು ಹಿಂದಿನವರು? ಶಂಕರಾಚಾರ್ಯರೇ. ಶ್ರೀ ಶ್ರೀ ಶಂಕರಾಚಾರ್ಯರೇ ಹಿಂದಿನವರು. 632 ಇಸವಿ ಅವರದು ಅಂತ ಬಹುಮತಾಭಿಪ್ರಾಯ ಇದೆ. ಈಗ ಯಾಜ್ಞವಲ್ಕ್ಯರೆಲ್ಲಿದ್ದಾರೆ? ಶ್ರೀ ಶ್ರೀ ಶಂಕರಾಚಾರ್ಯರು ಆದಮೇಲೆ ಬಂದ್ರ, ಶ್ರೀ ಶ್ರೀ ಮಧ್ವಾಚಾರ್ಯಗಿನ್ನ ಹಿಂದಿದ್ರ, ಶ್ರೀ ಶ್ರೀ ಮಧ್ವಾಚಾರ್ಯ ಆದಮೇಲೆ ಬಂದ್ರ ಅನ್ನೋದು ಪ್ರಶ್ನೆ. ಯಾಜ್ಞವಲ್ಕ್ಯ ಮಹರ್ಷಿಗಳು ಯಾವಾಗ ಹುಟ್ಟಿದ್ರು ಅನ್ನೋದಕ್ಕೆ ನಮಗೇನು ದಾಖಲೆ ಇಲ್ಲ. ಆದರೆ ಈಗ ಶ್ರೀ ಶ್ರೀ ಶಂಕರ ಭಗವತ್ಪಾದರು ತಮ್ಮ ಅದ್ವೈತ ಸಿದ್ಧಾಂತ ಮಂಡನೆಯನ್ನು ಮಾಡಲಿಕ್ಕೆ ಹೊರಟಾಗ ಉಪನಿಷತ್ ತತ್ವಮಸಿ ಶ್ವೇತಕೇತೋ, ಆ ತತ್ವಮಸಿ ಅನ್ನೋದನ್ನು ತಗೊಳ್ತಾರೆ ಅವರು. ತತ್ವಂ ಅಸಿ ಇದೊಂದು ಆಧಾರ ವಾಕ್ಯ. ಹಾಗೆ ಇನ್ನೊಂದು ಬೃಹದಾರಣ್ಯಕೋಪನಿಷತ್ತಿದೆ. ಆ ಬೃಹದಾರಣ್ಯಕೋಪನಿಷತ್ತಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಒಂದಿದೆ ಹೇಳಿಕೆ, ಅದನ್ನು ತಗೊಳ್ತಾರೆ. ಹೀಗೆ ಅವರು 4 ಮಹಾವಾಕ್ಯಗಳನ್ನು ಸ್ವೀಕಾರ ಮಾಡ್ತಾರೆ. ಅವರು ಗುರುಗಳು ಶ್ರೀ ಶ್ರೀ ಗೋವಿಂದ ಭಗವತ್ಪಾದ ಅಂತ ಅವರು ಉಪದೇಶ ಮಾಡಿರ್ತಾರೆ. ಈಗ ನೀವು ಯೋಚನೆ ಮಾಡಿ ಹೇಳಬೇಕು ನನಗೆ, ಶ್ರೀ ಶ್ರೀ ಶಂಕರ ಭಗವತ್ಪಾದರು ಉಪನಿಷತ್ತೊಂದರಿಂದ ಅಹಂ ಬ್ರಹ್ಮಾಸ್ಮಿ ಎನ್ನುವ ವಾಕ್ಯವನ್ನು ತಗೊಂಡಿದ್ದರೆ ಈ ಉಪನಿಷತ್ತು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಹಿಂದಿರುತ್ತೋ ಆಮೇಲೆ ಇರುತ್ತೋ? ಹಿಂದೆನೇ ಇರುತ್ತೆ. ಹಿಂದೇನೇ ಇರಬೇಕು, ಎರಡನೇ ಮಾತಿಲ್ಲ. ಶ್ರೀಮನ್ ಮಧ್ವಾಚಾರ್ಯರಿಗೂ ಹಿಂದಿರುತ್ತೋ ಮುಂದಿರುತ್ತೋ? ತುಂಬಾ ಹಿಂದಿರುತ್ತೆ. ಶ್ರೀ ಶ್ರೀ ಶಂಕರ ಭಗವತ್ಪಾದರು ಶ್ರೀಮನ್ ಮಧ್ವಾಚಾರ್ಯ ಮಧ್ಯದಲ್ಲಿರುತ್ತೋ, ಶ್ರೀ ಶ್ರೀ ಶಂಕರ ಭಗವತ್ ಹಿಂದಿರುತ್ತೋ? ಶ್ರೀಮದ್ ಶಂಕರಾಚಾರ್ಯರ ಹಿಂದೆನೇ ಅದು ಬಂದಿದೆ. ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅದ್ವೈತ ಸಿದ್ಧಾಂತದ ಬಗ್ಗೆ ಮಾತಾಡಿದ್ರು, ಶ್ರೀ ಶ್ರೀ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಬಗ್ಗೆ ಮಾತಾಡಿದ್ರು. ಯಾಜ್ಞವಲ್ಕ್ಯರು ಇವರಿಬ್ಬರು ಇನ್ನ ಹಿಂದಿದ್ರು. ಅದ್ವೈತದ ಬಗ್ಗೆ ಮಾತಾಡಿದ್ದು ಯಾವಾಗ? ಯಾಜ್ಞವಲ್ಕ್ಯರು ವಿರಚನೆಯನ್ನು ಮಾಡಿದ ಮೇಲೆ.
ಶ್ರೀಮನ್ ಮಧ್ವಾಚಾರ್ಯರು ಅದ್ವೈತವನ್ನು ಬರೆದಿದ್ದು ಯಾವಾಗ? ಯಾಜ್ಞವಲ್ಕ್ಯರ ನಂತರ, ಶ್ರೀ ಶ್ರೀ ಶಂಕರ ಭಗವತ್ಪಾದರ ನಂತರ. ಅಂದರೆ ಬಹಳ ಗಮನ ಇಟ್ಟು ಕೇಳಬೇಕು. ಮೊದಲನೇ ಉತ್ತರ ಇದು ಅವರ ಪ್ರಶ್ನೆಗೆ, ಬಹಳ ವಿಶೇಷವಾದ ಪ್ರಶ್ನೆ ಉತ್ತರ. ಆದ್ದರಿಂದ 3 ಹಂತದಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು. ಮೊದಲನೇ ಹಂತ, ಯಾಜ್ಞವಲ್ಕ್ಯರು ಬೃಹದಾರಣ್ಯಕೋಪನಿಷತ್ತನ್ನು ವಿರಚನೆ ಮಾಡಿದಾಗ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಹುಟ್ಟಿರಲಿಲ್ಲ, ಶ್ರೀಮನ್ ಮಧ್ವಾಚಾರ್ಯರು ಹುಟ್ಟಿರಲಿಲ್ಲ. ಅಂದ್ರೆ ಅದ್ವೈತವೂ ಇರಲಿಲ್ಲ, ದ್ವೈತವೂ ಇರಲಿಲ್ಲ. ಆದ್ರಿಂದ ದ್ವೈತ ಅದ್ವೈತಕ್ಕಿನ್ನ ಹಿಂದೆ ಇದ್ದವರು ಇವರು ವಿಭೂತಿ ಹಚ್ತಿರೋ ಮುದ್ರೆ ಹೊಡಿತಿರೋ? ಯಾವ ಹಚ್ಚಬೇಕು? ಯಾವುದೂ ಹಚ್ಚೋ ಹಾಗಿಲ್ಲ. ಆದ್ದರಿಂದ ವಸಂತ ಮಾಧವರೇ, ಮೊದಲನೇ ಉತ್ತರ ನಿಮ್ಮ ಪ್ರಶ್ನೆಗೆ, ಯಾಜ್ಞವಲ್ಕ್ಯರು ಅದ್ವೈತಿಗಳೂ ಅಲ್ಲ, ದ್ವೈತಿಗಳೂ ಅಲ್ಲ. ಅವರು ಯತಿಗಳು, ಅವರು ಋಷಿಗಳು. ಆದ್ದರಿಂದ ಮೊಟ್ಟ ಮೊದಲನೆಯ ದರ್ಶನ ಯಾಜ್ಞವಲ್ಕ್ಯರ ಬಗ್ಗೆ ಆಗಬೇಕಾದದ್ದು ಈ ಅದ್ವೈತ ಅಥವಾ ದ್ವೈತ ಅನ್ನತಕ್ಕಂತಹ ಹೆಸರಿನಲ್ಲಿ ಯಾಜ್ಞವಲ್ಕ್ಯರನ್ನ ಬಂಧಿಸಬೇಕಾಗಿಲ್ಲ. ಆಯ್ತಾ? ಇಲ್ಲಿ ಉತ್ತರ ಮುಗಿದಿಲ್ಲ. ಇದು ಮೊದಲನೇ ಹಂತ. ಎರಡನೇ ಹಂತಕ್ಕೆ ಬರೋಣ. ಶ್ರೀ ಶ್ರೀ ಶಂಕರ ಭಗವತ್ಪಾದರು ಶ್ರೀ ಶ್ರೀ ಗೋವಿಂದ ಭಗವತ್ಪಾದರಿಂದ ಆ ವಾಕ್ಯಗಳನ್ನು ಸ್ವೀಕರಿಸಿದ ಮೇಲೆ ಶ್ರೀ ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರಗಳಿಗೆ, ಉಪನಿಷತ್ತುಗಳಿಗೆ, ಭಗವದ್ಗೀತೆಯ ಭಾಷ್ಯಗಳನ್ನು ಬರೆದಾಗ 567 ಬಾರಿ ಬೃಹದಾರಣ್ಯಕೋಪನಿಷತ್ತನ್ನ ಉದ್ಧರಿಸಿದರು. ಈ ಬೃಹದಾರಣ್ಯಕೋಪನಿಷತ್ತನ್ನು ಬರೆದಿರೋದು ಯಾರು? ಯಾಜ್ಞವಲ್ಕ್ಯ ಮಹರ್ಷಿಗಳು. ಯಾಜ್ಞವಲ್ಕ್ಯ ಮಹರ್ಷಿಗಳು ಬರೆದಿರತಕ್ಕಂತಹ ಉಪನಿಷತ್ತನ್ನು ಆಧರಿಸಿ, ಅದು 567 ಬಾರಿ ತಮ್ಮ ಭಾಷ್ಯಗಳಲ್ಲಿ ಯಾಜ್ಞವಲ್ಕ್ಯರನ್ನು ಉದ್ಧರಿಸಿ ತಮ್ಮ ಅದ್ವೈತ ಮತವನ್ನ ಸ್ಥಾಪನೆ ಮಾಡಿದರು. ಆದ್ದರಿಂದ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಯಾರನ್ನು ಆಧರಿಸಿದರು? ಯಾಜ್ಞವಲ್ಕ್ಯ ಮಹರ್ಷಿಗಳನ್ನೇ ಆಧರಿಸಿದರು. ಅಹಂ ಬ್ರಹ್ಮಾಸ್ಮಿ ಎನ್ನತಕ್ಕಂಥದ್ದು ಅದ್ವೈತ ಸಿದ್ಧಾಂತದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಪ್ರಸಿದ್ಧಿ ಮಾಡಿದಂತಹ ಹೇಳಿಕೆ. ಆ ಹೇಳಿಕೆ ಕೊಟ್ಟಿದ್ಯಾರು? ಯಾಜ್ಞವಲ್ಕ್ಯರು. ಹೀಗಾಗಿ ಯಾಜ್ಞವಲ್ಕ್ಯರ ನೇರವಾದ ಮಹಾವಾಕ್ಯವನ್ನು ಸ್ವೀಕಾರ ಮಾಡಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು 567 ಬಾರಿ ಬೃಹದಾರಣ್ಯಕೋಪನಿಷತ್ತನ್ನು ಉದ್ಧರಿಸಿದ ಕಾರಣದಿಂದ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಅನುಯಾಯಿಗಳಾದ ಅದ್ವೈತಿಗಳೆಲ್ಲರೂ ಯಾಜ್ಞವಲ್ಕರನ್ನು ನಮ್ಮ ಗುರುಗಳು ಅಂದರು. ಹೀಗಾಗಿ ಯಾಜ್ಞವಲ್ಕರೇ ವಿಭೂತಿ ಧಾರಣ ಮಾಡಿದರು. ಅದರಿಂದ ವಸಂತ ಮಾಧವರು ಪ್ರಾರಂಭದಲ್ಲಿ ಹೇಳಿದ್ದಾರಲ್ಲ, ಏನಂತ ಹೇಳಿದ್ದಾರೆ ಅವರು? ಯಾಜ್ಞವಲ್ಕ್ಯರು ಭಸ್ಮಧಾರಣೆ ಮಾಡಿದ ಚಿತ್ರಗಳನ್ನೇ ನಾನು ಚಿಕ್ಕನಿಂದನೂ ನೋಡ್ತಾ ಬಂದಿದ್ದೀನಿ ಅನ್ನೋದು ಸತ್ಯ. ಅಂದರೆ ಯಾಜ್ಞವಲ್ಕರ, ಇದು ಬಹಳ ಪ್ರಧಾನವಾಗಿ ದಾಖಲು ಮಾಡಿಕೊಳ್ಬೇಕಾದ್ದು, ಯಾಜ್ಞವಲ್ಕ್ಯ ಮಹರ್ಷಿಗಳು ಯಾವ ತತ್ವವನ್ನು ಹೇಳಿದರೋ, ಅಹಂ ಬ್ರಹ್ಮ ಅಸ್ಮಿ ಎನ್ನುವ ತತ್ವ, ಆ ತತ್ವವನ್ನು ಆಧರಿಸಿಯೇ ಅದ್ವೈತ ಸಿದ್ಧಾಂತ ಅನ್ನತಕ್ಕಂಥದ್ದು ರೂಪುಗೊಂಡದ್ದರಿಂದ ಯಾಜ್ಞವಲ್ಕ್ಯರನ್ನ ಅದ್ವೈತಿಗಳು ಅಂತ ಅದ್ವೈತಿಗಳು ಮನ್ನಿಸಿದ್ದು, ಪೂಜಿಸಿದ್ದು, ಗೌರವಿಸಿದ್ದು, ಮರ್ಯಾದೆ ಮಾಡಿದ್ದು ಸರಿಯಾದ ವಿಷಯನೇ. ಈಗ ಅವ್ರನ್ನೇ ಆಧರಿಸಿ ಅದ್ವೈತ ಸಿದ್ಧಾಂತ ಇದೆ. ಅದು ಕಾರಣದಿಂದ ಯಾಜ್ಞವಲ್ಕ್ಯರಿಗೆ ಭಸ್ಮಧಾರಣೆಯನ್ನು ಮಾಡಿಸ್ತಾ ಏನು ಗುರುಗಳ್ರಿ ಅಂತ ಹೇಳೋದ್ರೊಳಗೆ ಏನು ತಪ್ಪಿಲ್ಲ. ನಾನು ಚಿಕ್ಕವನಾಗಿದ್ದಾಗ ಈ ಒಂದು ಶ್ಲೋಕವನ್ನು ಕೇಳ್ತಾ ಇದ್ದೆ ನಾವು. ಏನಂತ? ಯಾಜ್ಞವಲ್ಕ್ಯ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಅನ್ನುವುದನ್ನು ನಾನು ಚಿಕ್ಕವನಾಗಿದ್ದ ನಮ್ಮ ತಂದೆ ಬಾಯಿನಲ್ಲಿ ಕೇಳ್ತಾ ಇದ್ದೆ. ಇತ್ತೀಚೆಗೆ ಅದು ಬದಲಾವಣೆ ಆಗಿಬಿಟ್ಟು ಸದಾಶಿವ ದ್ವೈತದ ಸಿದ್ಧಿ ಏನಾದರೂ ಇದ್ದರೆ ಅದಕ್ಕೆ ಆಧಾರವನ್ನು ಕೊಟ್ಟಿದ್ಯಾರು? ಯಾಜ್ಞವಲ್ಕ್ಯ ಮಹರ್ಷಿಗಳು. ಅದು ಕಾರಣದಿಂದ ಅದ್ವೈತಿಗಳು ಯಾಜ್ಞವಲ್ಕ್ಯರಿಗೆ ವಿಭೂತಿ ಧಾರಣವನ್ನು ಮಾಡಿ ಅವರನ್ನು ಪೂಜೆ ಮಾಡಿ ನಮಗೆ ಆಚಾರ್ಯ ಪುರುಷರಪ್ಪ ಇವರು ಅಂತ ಹೇಳುವುದರಲ್ಲಿ ಅತಿಶಯೋಕ್ತಿಯೂ ಇಲ್ಲ, ತಪ್ಪೂ ಇಲ್ಲ. ಅದು ಅತ್ಯಂತ ಸಹಜವಾಗಿರತಕ್ಕದ್ದು. ಇನ್ನ ಅವರು ವಿವರಣೆ ಕೊಡ್ತಾ ಹೇಳ್ತಾ ಇದ್ದಾರೆ, ಇತ್ತೀಚಿನ ದಿವಸಗಳಲ್ಲಿ ಏನಾಗಿದೆ? ಇತ್ತೀಚಿನ ದಿವಸಗಳಲ್ಲಿ ಯಾಜ್ಞವಲ್ಕ್ಯರು ನಾಮಧಾರಣೆ ಮಾಡಿದ ಚಿತ್ರಗಳು ಬಹುಮುಖವಾಗಿ ಕಂಡು ಬರುತ್ತಿದೆ. ಇದು ಕಂಡು ಬರ್ತಾ ಇದೆ ಕೆಲವು ಕಡೆ. ಅಂದರೆ
ಯಾಜ್ಞವಲ್ಕ್ಯರಿಗೆ ಈ ಮುದ್ರಾಧಾರಣ ಮಾಡೋದು, ಈ ನಾಮ ಹಾಕೋದು ಇವುಗಳೆಲ್ಲ ಕಂಡು ಬರ್ತಾ ಇದೆ. ಹಾಗಾದ್ರೆ ಅವರು ವೈಷ್ಣವರು ಅಂತ ಈಗ ಪ್ರಶ್ನೆ ಅವರಿಗೆ. ಈಗ ಶ್ರೀಮನ್ಮಧ್ವಾಚಾರ್ಯರೇನಾದರೂ ಅಹಂ ಬ್ರಹ್ಮಾಸ್ಮಿ ಅನ್ನುವ ಬೃಹದಾರಣ್ಯಕೋಪನಿಷತ್ತಿನ ಸೂತ್ರವನ್ನು ಸ್ವೀಕಾರ ಮಾಡಿ ಅವರ ದ್ವೈತ ಸಿದ್ಧಾಂತಕ್ಕೆ ಅದು ಮೂಲ ಅಂತ ಏನಾದರೂ ಪ್ರತಿಪಾದನೆ ಮಾಡಿದ್ದರೆ, ಅಯ್ಯ ಮುದ್ರೆ ಹಚ್ಕೊಳ್ಳಿ ಬಿಡ್ರಿ, ಏನು ನೀವು ವಿಭೂತಿ ಹಚ್ಕೊಂಡಿದ್ರಿ ಅವರು ಮುದ್ರೆ ಹಚ್ತಾರೆ ಅಂತ ಹೇಳಬಹುದು. ಆದರೆ ನನ್ನ ತಿಳುವಳಿಕೆಗೆ ತಿಳಿದಂತೆ ಅಹಂ ಬ್ರಹ್ಮಾಸ್ಮಿ ಅಥವಾ ತತ್ವಮಸಿ ಎನ್ನತಕ್ಕಂಥದ್ದು ಶ್ರೀಮನ್ ಮಧ್ವಾಚಾರ್ಯರು ಪ್ರಸಾರ ಮಾಡಿದಂತಹದ್ದಲ್ಲ. ಅದೇನಿದ್ರು ಶ್ರೀ ಶ್ರೀ ಶಂಕರ ಭಗವತ್ಪಾದರ ಸಂದರ್ಭದಲ್ಲಿ ನಾವು ಕಾಣತಕ್ಕಂಥದ್ದು. ಮತ್ತು ಅವರನ್ನು ಕುರಿತು ಚಿಂತನೆಯನ್ನು ಮಾಡಿದಾಗ ಶ್ರೀಮನ್ಮಧ್ವಮತೆ ಹರಿಹಿ ಪರತರಹ ಸತ್ಯಂ ಜಗತ್ತು ಇಂಥ ನವರತ್ನಗಳು ಅಂತ ಕೆಲವು ಹೇಳಿಕೆ ಹೇಳಿದೆ. ಅಲ್ಲಿ ಎಲ್ಲೂ ಈ ಅಹಂ ಬ್ರಹ್ಮಾಸ್ಮಿಯ ಪ್ರಯೋಗ ಇಲ್ಲ. ಅದು ಕಾರಣದಿಂದ ಶ್ರೀಮನ್ಮಧ್ವಾಚಾರ್ಯರು ಯಾಜ್ಞವಲ್ಕ್ಯರನ್ನು ಆದರ್ಶವಾಗಿ ಇಟ್ಟುಕೊಂಡು ತಮ್ಮ ಮಧ್ವಮತವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತ್ಯಾಕೆ ಅವರು ಮುದ್ರೆ ಹೊಡೆದ ನಾಮ ಹಚ್ಚಿದ್ರು ಅನ್ನುವುದು ಉಪಪ್ರಶ್ನೆ. ಅದಕ್ಕೆ ಅರ್ಥ ತಿಳ್ಕೋಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನಾವು ಕೆಲವು ಒಂದೆರಡು ಉದಾಹರಣೆಯನ್ನು ನೋಡಬೇಕು. ಏನು, ಅಪ್ಪಯ್ಯ ದೀಕ್ಷಿತರು ಅಂತ ಬರೆದರು. ಅವರು ಬಹುದೊಡ್ಡ ಅದ್ವೈತಿಗಳು. ಅದ್ವೈತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗ್ರಂಥಗಳನ್ನು ಬರೆದರು. ಇತ್ತೀಚೆಗೆ ಯಾರೋ ನನಗೆ ಹೇಳಿದರು, ಅಪ್ಪಯ್ಯ ದೀಕ್ಷಿತರು ಸಾಯೋದಕ್ಕೆ ಮುಂಚೆ ವೈಷ್ಣವರಾಗ್ಬಿಟ್ರಂತೆ ಅಂತ. ಇಲ್ಲಾದರೂ ಸಾಧ್ಯವೇ? ಅಥವಾ ಹಾಗಂತ ಅವ್ರೇನಾದ್ರು ಬರೆದಿದ್ದಾರೆಯೇ? ಸುಮ್ಮನೆ ಹಾಗೆ ಹೇಳ್ತಾರೆ. ಅಪ್ಪಯ್ಯ ದೀಕ್ಷಿತರು ಮಾಧ್ವರಾಗ್ಬಿಟ್ರು, ಯಾರು ಕಂಡಿದ್ದಾರೆ? ಸತ್ತ ಮೇಲೆ ನಡೆದ ಘಟನೆ ಹೇಳ್ತಕ್ಕಂಥ, ಬದುಕಿದ್ದಾಗ ಏನೋದನ್ನ ಹೇಳಿದ ವಿಷಯ ಅಲ್ಲಿಲ್ಲ. ಅಥವಾ ಇನ್ನೊಂದು ಉದಾಹರಣೆಯನ್ನು ನೋಡಿ, ಹೋಗ್ತಿಯಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಸಾಕಷ್ಟು ಸಲ ಉಪನ್ಯಾಸ ಕೊಟ್ಟಿದ್ದೇನೆ. ಆ ತ್ಯಾಗರಾಜರು ನೋಡಿದರೆ, ಆ ತ್ಯಾಗರಾಜರು ಇಲ್ಲಿ ಮುದ್ರೆ ಹೊಡೆದಿದ್ದಾರೆ, ನಾವು ಹಾಕಿಬಿಟ್ಟು ಮೈ ತುಂಬ ನಾಮಗಳು ಹಾಕಿಬಿಟ್ಟಿದ್ದಾರೆ. ಯಾವತ್ತೇ ತ್ಯಾಗರಾಜರು ವೈಷ್ಣವರಾದರು ಅಂದ್ಕೊಳ್ತೀನಿ ನಾನು. ತ್ಯಾಗರಾಜರು ಶುದ್ಧ ಅದ್ವೈತಿಗಳು. ವಾದ ಮಾಡಬಹುದು, ಅರೆ ಅದ್ವೈತಿಯಾಗಿ ಹುಟ್ಟಿದ್ರೆ ಏನಂತಾರೆ, ಆಮೇಲೆ ಮಾಧ್ವರಾಗಿರಬಹುದಲ್ಲ ಅಂತ ಚರ್ಚೆ ಮಾಡಬಹುದು. ಆದ್ರೆ ಆಗಲಿಲ್ಲ. ಯಾಕಂದ್ರೆ ಸಾಯೋಕೊಂದು ದಿವಸ ಮುಂಚೆ ಅವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಹಾಗೆ ಸನ್ಯಾಸ ಸ್ವೀಕಾರ ಮಾಡಿದ್ದನ್ನು ಒಬ್ಬ ಅದ್ವೈತ ಸ್ವಾಮಿನ ಕರ್ಕೊಂಡು ಬಂದು ಮಾಡ್ತಾರೆ. ಆದ್ದರಿಂದ ತ್ಯಾಗರಾಜರು ಹುಟ್ಟಿದ್ದೂ ಅದ್ವೈತಿಗಳಾಗಿಯೇ, ಬದುಕಿದ್ದೂ ಅದ್ವೈತಿಯಾಗಿಯೇ, ಸನ್ಯಾಸಿಯಾಗಿದ್ದೂ ಅದ್ವೈತಿಯಾಗಿಯೇ, ಮಾನಸ ಹೋಗಿದ್ದೂ ಅದ್ವೈತಿಯಾಗಿಯೇ. ಆದ್ರೆ ತ್ಯಾಗರಾಜರು ನಾಮನೂ ಹೊಡಿತಾರೆ, ಮುದ್ರೆಯನ್ನು ಹೊಡಿತಾರೆ. ಯಾಕೆ ಅಂದ್ರೆ ಇದರ ಹಿಂದೆ ಒಂದು ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಯಾರ್ಯಾರು ದೊಡ್ಡವರಾಗಿದ್ದಾರೋ ಅವರನ್ನೆಲ್ಲ ನಮಗೆ ಸೇರಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ, ನಮ್ಮ ಗುಂಪಿಗೆ ಸೇರಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆ ಹಿನ್ನೆಲೆಯಲ್ಲಿ ಬಹುಪಾಲು ಹೀಗೆ ನಡೆದಿರಬೇಕು. ಏನು, ಯಾಜ್ಞವಲ್ಕ್ಯರು ಬಹಳ ದೊಡ್ಡ ಋಷಿಗಳು, ಅವ್ರನ್ನೇ ನಾವು ಮಾಧ್ವರು ಅಂತ ಅವ್ರ ಮುದ್ರೆ ಹೊರಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮಾಡಿರಬಹುದು. ಇದು ಯಾವುದೋ ನಾನು ಹೇಳಿದಾಗೆ ಕಣ್ಣುವ ಮಠದಲ್ಲಿ ನಾನು ಇದನ್ನು ನೋಡಿದ್ದೀನಿ, ಎಲ್ಲ ಕಡೆ ಇದನ್ನು ನೋಡಿಲ್ಲ. ಬೆಂಗಳೂರು ಚಾಮರಾಜಪೇಟೆಯಲ್ಲಿರತಕ್ಕಂಥ ಯಾಜ್ಞವಲ್ಕ್ಯಾಶ್ರಮದಲ್ಲಾಗಲಿ, ಬಳ್ಳಾರಿಯಲ್ಲಿರತಕ್ಕಂಥದ್ದಾಗಲಿ, ಅಲ್ಲೆಲ್ಲ ಹೋಗಿ ಬಂದಿದ್ದೀನಿ ನಾನು. ಅಲ್ಲೆಲ್ಲ ಭಸ್ಮಧಾರಣ ಮಾಡಿರ್ತಕ್ಕಂಥ ಯಾಜ್ಞವಲ್ಕ್ಯರೇ ಇರತಕ್ಕಂಥದ್ದು. ಕಣ್ವಾಶ್ರಮದಲ್ಲಿ ಮಾತ್ರ ಮುದ್ರಧಾರಣ ಮಾಡಿರ್ತಕ್ಕಂಥದ್ದು ಇದೆ. ಅದು ಇತ್ತೀಚೆಗೆ ಆಗಿರತಕ್ಕಂಥದ್ದು. ಅದು ಕಾರಣ ಯಾಜ್ಞವಲ್ಕ್ಯರು 100ಕ್ಕೆ 100ರಷ್ಟು ಸ್ವತಂತ್ರರು, 100ಕ್ಕೆ 100ರಷ್ಟು ಅವರನ್ನು ಅನುಸರಿಸಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅದ್ವೈತವನ್ನು ಸ್ಥಾಪನೆ ಮಾಡೋದ್ರಿಂದ ಅವರನ್ನು ಅದ್ವೈತ ಸಿದ್ಧಾಂತ ಪ್ರವರ್ತಕರು ಅಂತ ಕರೆಯೋದ್ರೊಳಗೆ ತಪ್ಪಿಲ್ಲ. ಆದರೆ ಮುದ್ರೆ ಹೊಡೆಯೋದು ಮಾತ್ರ ಸ್ವಲ್ಪ ಹಿಂದೆ ಮುಂದೆ ನೋಡೋದು ತಪ್ಪು ಅಂತ ಹೇಳೋ ಸಾಧ್ಯತೆ ಇದೆ. ಇದಕ್ಕೆ ಇನ್ನೂ ಒಂದು ಉತ್ತರ ಇದೆ. ಗುರುಗಳ ಈ ಉತ್ತರವನ್ನು ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತೆಗೆದುಕೊಳ್ಳೋಣ. ಇಂದಿನ ಸಂಚಿಕೆಯ ಕಾಲಾವಕಾಶ ಮುಕ್ತಾಯ ಆಗ್ತಾ ಇದೆ. ವೀಕ್ಷಕರೇ, ನಿಮ್ಮಲ್ಲಿರುವಂತಹ ಇಂತಹ ಪ್ರಶ್ನೆಗಳನ್ನು ನೀವು ಮತ್ತೆ ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಶ್ರೀ ಯಾಜ್ಞವಲ್ಕ್ಯ ಮಹರ್ಷಿಗಳ ಉಪನಿಷತ್ತು ಹಾಗೂ ಉಪನಿಷತ್ತಿನ ಆಧಾರದ ಮೇಲೆ ಬಂದಂತಹ ಸಿದ್ಧಾಂತ ಭಿನ್ನಾಭಿಪ್ರಾಯಗಳ ಬಗ್ಗೆ ಉತ್ತರವನ್ನ ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನ ಅರ್ಪಿಸೋಣ.
ಗುರುಗಳೇ ಧನ್ಯವಾದಗಳು. ನಮಸ್ಕಾರ.